ದರ್ಶನ್ ಸರ್ ಆದವರು ತುಂಬ ಬೇಗ ರಿಟರ್ನ್ ಬರಬೇಕು. ನಡೆದಿದ್ದೆಲ್ಲ ತಪ್ಪು ನಡೆದಿದೆ, ಯಾರು ಮಾಡಿದಾರಂತ ನಮಗೇನೂ ಗೊತ್ತಿಲ್ಲ. ಊಹೆ ಪೂಹೆಗಳನ್ನು ಭರವಸೆ ಮಾಡಬೇಡಿ, ಅವ್ರನ್ನ ಬರಲಿಕ್ಕೆ ಸ್ವಲ್ಪ ಕಾಯೋಣ. ಆದಷ್ಟು ಬೇಗ ದರ್ಶನ್ ಸರ್ ನಮ್ಮ ಕನ್ನಡ ಕುಟುಂಬದ ಒನ್ ಆಫ್ ದ ಮೋಸ್ಟ್ ಮುಖ್ಯವಾದ ವ್ಯಕ್ತಿ ಬೇಗ ಬಂದು ಶೂಟಿಂಗ್ಗಳೆಲ್ಲ ಸ್ಟಾರ್ಟ್ ಆಗಲಿ. ಟೆಕ್ನಿಷಿಯನ್ಸ್ ಆಗಿರ್ಬೋದು, ಡೈರೆಕ್ಟರ್ಸ್, ಪ್ರೊಡ್ಯೂಸರ್ಸ್ ಕುತೂಹಲದಿಂದ ಕಾಯ್ತಾ ಇದ್ದಾರೆ. ಈ ಒಂದು ಸಂಘರ್ಷದಿಂದ ಕನ್ನಡ ಇಂಡಸ್ಟ್ರಿಗೂ ತುಂಬಾ ಏಟಾಗಿದೆ. ಆ್ಯಂಡ್ ಬೇಗ ಬನ್ನಿ ದರ್ಶನ್ ಸರ್ ಅಂತ ನಾನು ದೇವರಲ್ಲಿ ಹಗಲು ರಾತ್ರಿ ಕೇಳ್ಕೊಳ್ತಾ ಇದ್ದೀನಿ. ರೇಣುಕಾ ಸ್ವಾಮಿ ಅನ್ನೋರಿಗೆ ನ್ಯಾಯ ಸಿಗಲೇಬೇಕು. ಬಟ್ ನನ್ನ ಭರವಸೆ ಇದೆ ದರ್ಶನ್ ಸರ್ ಅವರೇ ಕೈ ಮಾಡಲ್ಲ. ಬಿಕಾಸ್ ಐ ನೋ ಹಿಮ್, ಅವರೆಂಥವ್ರು ಅಂತ. ಅವ್ರು ಖಂಡಿತವಾಗ್ಲೂ ಅವರೇ ಯಾರಾದರೂ ಇಷ್ಟು ಚಿಕ್ಕ ಪರಿವಾರದಿಂದ ಬಂದು ಹುಡುಗನಿಗೆ ಕೈ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಮನ್ಸು ನಂಬಲಿಕ್ಕೆ ಒಪ್ಕೊಳ್ತಾನೇ ಇಲ್ಲ. ಆ್ಯಂಡ್ ನಾನು ಒಪ್ಕೊಳ್ಳೋದು ಇಲ್ಲ. ಇಟ್ಸ್ ನಾಟ್ ಪಾಸಿಬಲ್. ಸೊ ದರ್ಶನ್ ಸರ್ ರಿಟರ್ನ್ ಬರ್ತಾರೆ ಆ್ಯಂಡ್ ಎಲ್ಲ ಸರಿ ಹೋಗುತ್ತೆ ಅಂತ ನನಗೊಂದು ನಂಬಿಕೆ. ಆ್ಯಂಡ್ ಈ ಒಂದು ಇಡೀ ಸಂಘಟನೆಯಿಂದ ನಾವು ಏನು ಕಲ್ತಿದ್ದೀವಿ ಅಂದರೆ, ದಯವಿಟ್ಟು ಟ್ರೋಲ್ ಮಾಡಬೇಡಿ, ಯಾರಿಗೂ ಟ್ರೋಲ್ ಮಾಡಬೇಡಿ. ನಿಮ್ಮ ಸಿಸ್ಟರ್ಗೂ ಒಂದು ಕೆಟ್ಟ ಮೆಸೇಜ್ ವಾಟ್ಸಪ್ಪಲ್ಲಿ ಬರಿಬೇಡಿ, ನಿಮ್ಮ ಮದರ್ಗೂ ಬರಿಬೇಡಿ. ಟೆಕ್ನಾಲಜಿ ಅನ್ನೋದು ನಾವು ದುರುಪಯೋಗ ಮಾಡಬಾರ್ದು, ಉಪಯೋಗ ಮಾಡಬೇಕು. ಬ್ಲಾಕ್ ಎಂಬ ಆಪ್ಷನ್ನು ಎಲ್ಲರ ಹತ್ರನೂ ಇದೆ, ಅದನ್ನು ಬಳಸಿ. ಏನೋ ಒಂದು ಚಿಕ್ಕ ಕಿರುಕುಳವನ್ನು ಅಷ್ಟು ದೊಡ್ಡದು ಮಾಡ್ಕೊಳ್ಳೋಕೆ ಹೋಗಲೇಬೇಡಿ. ಆ್ಯಟ್ ದ ಸೇಮ್ ಟೈಮ್ ನಿಮ್ಮ ಫೇಸ್ಬುಕ್ ಕಮೆಂಟ್ಸ್, ಯೂಟ್ಯೂಬ್ ಕಮೆಂಟ್ಸ್, ಇನ್ಸ್ಟಾಗ್ರಾಮ್ ಕಮೆಂಟ್ಸಲ್ಲಿ ಸೆಲೆಬ್ರಿಟೀಸ್ನ ಖಂಡಿಸೋದು ಅಥವಾ ಕೆಟ್ಟದಾಗಿ ಮಾತಾಡೋದು, ಅವ್ರ ಪರ್ಸ್ನಲ್ ಲೈಫ್ ಬಗ್ಗೆ ಪರ್ಸ್ನಲ್ ಕಮೆಂಟ್ಸ್ ಮಾಡೋದು, ಇದನ್ನೆಲ್ಲ ನಿಲ್ಲಿಸಬೇಕು. ಆ್ಯಂಡ್ ಇದನ್ನೆಲ್ಲ ಮಾಡಿದ್ರೆ ಈಗ ತುಂಬಾ ಕೆಟ್ಟ ಕ್ರಮ ತಗೊಳ್ತಾ ಇದ್ದಾರೆ ನಮ್ಮ ಕಾನೂನವರು. ಸೊ ವಿ ಶುಡ್ ಆಲ್ವೇಸ್ ಫಾಲೋ ದ ಲಾ. ಆ್ಯಂಡ್ ನನ್ನನ್ನು ಕೂಡ ದಯವಿಟ್ಟು ಇವರು ಡ್ರಗ್ ಕೇಸು, ಡ್ರಗ್ಗಿನಿ, ಏನೇನೋ ಹೆಸರಿಟ್ಟಿದ್ರು, ಡ್ರಗ್ ರಾಣಿ, ಗಲ್ರಾಣಿ ಅಲ್ಲ ಡ್ರಗ್ ರಾಣಿ, ಅದನ್ನೆಲ್ಲ ಬಳಸೋದು ನನ್ನ ವಿರುದ್ಧನೂ ಪ್ಲೀಸ್ ನಿಲ್ಲಿಸಿ. ಬಿಕಾಸ್ ದ ಕೇಸ್ ಇಸ್ ಓವರ್ ಇನ್ ಮೈ ಲೈಫ್. ಐ ರಿಯಲಿ ರೆಸ್ಪೆಕ್ಟ್ ದ ಲಾ ಆ್ಯಂಡ್ ಆರ್ಡರ್ ಆಫ್ ದ ಕಂಟ್ರಿ. ಐ ರೆಸ್ಪೆಕ್ಟ್ ದಿ ಆನರಬಲ್ ಕೋರ್ಟ್ ನನಗೆ ಈ ಒಂದು ರಿಲೀಫ್ ಸಿಕ್ಕಿರೋದ್ರಿಂದ. ಆ್ಯಂಡ್ ಐ ಬಿಲೀವ್ ಇನ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ. ದರ್ಶನ್ ಸರ್ಗೂ ನ್ಯಾಯ ಸಿಗುತ್ತೆ. ಮ್ಯಾಮ್, ದರ್ಶನ್ ಅವರ ಇನ್ಸಿಡೆಂಟ್ ಎಲ್ಲರೂ ಕೂಡ ಇವಾಗ ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದಾರೆ. ಬಟ್ ಅವರ ಒಳ್ಳೆ ಸೈಡನ್ನು ತುಂಬ ಜನ ಇವಾಗ ಹೇಳ್ತಾ ಇದ್ದಾರೆ. ಅವರು ತುಂಬ ಜನಕ್ಕೆ ಹೇಳಕ್ಕೆ ಬಿಟ್ಟಿರಲಿಲ್ಲ. ಸೊ ನೀವು ದರ್ಶನ್ನ ನೋಡಿರುವಂಥದ್ದು, ಅವರ ಕ್ವಾಲಿಟಿಗಳು ಏನು, ಈ ಕ್ಷಣಕ್ಕೆ ನಿಮಗೇನು ಅನಿಸ್ತಾ ಇದೆ ಅಂತ ಹೇಳಿ? ನ್ಯೂಸಲ್ಲಿ ಮಾತಾಡ್ತಾ ಇರೋ ಒಂದು ವ್ಯಕ್ತಿಯ ವಿವರಣೆ ಹಾಗೂ ನಾನು ಕೆಲಸ ಮಾಡಿರೋ ದರ್ಶನ್ ಸರ್ ವಿವರಣೆ ಆಗಿರ್ಬೋದು, ಇದೊಂದು ಎರಡು ಸೆಪ್ರೇಟ್ ಜನರ ಬಗ್ಗೆ ಮಾತುಕತೆಯಲ್ಲಿ ನಡೀತಾ ಇದೆ ಅಂತ ತುಂಬಾ ಕ್ಲಿಯರ್ ಆಗಿ, ತುಂಬಾ ಘಂಟಾಘೋಷವಾಗಿ ಸತ್ಯ ಹೇಳಬಲ್ಲೆ ನಾನು. ಆ್ಯಂಡ್ ಇದು ಏನಾಗ್ತಾ ಇದೆ ಅಂದರೆ, ಅವರು ಇಲ್ಲದೇ ಇರೋದೀಗ ಏನಾಗುತ್ತೆ, ಅವರ ಫ್ಯಾಮ್ಲಿನಲ್ಲಿ ಹೀ ಈಸ್ ದ ಸ್ಪೋಕ್ಸ್ ಪರ್ಸನ್. ಅಟ್ಲೀಸ್ಟ್ ಅವ್ರ ವೈಫ್ ಸ್ವಲ್ಪ ಗಟ್ಟಿ ಇದ್ದಾರೆ ದೇವತೆಯಿಂದ, ಅವರು ಇನ್ಸ್ಟಾಗ್ರಾಮ್ ಪೋಸ್ಟ್ಗಳು ಹಾಕ್ತಾ ಇದ್ದಾರೆ. ಬಟ್ ಮೇನ್ ಸ್ಪೋಕ್ಸ್ ಪರ್ಸನ್ ಅವರ ಜೀವನಕ್ಕೆ ಮತ್ತು ಅವರ ಮನೆಯಲ್ಲಿ ಅವರೇ. ಸೊ ಅವರ ಒಂದು ಆ್ಯಬ್ಸೆನ್ಸನ್ನ ತುಂಬಾ ಬಳಸ್ಕೊಳ್ಳಲಾಗಿದೆ ಆ್ಯಂಡ್ ಮಿಸ್ಯೂಸ್ ಮಾಡ್ತಾ ಇದ್ದಾರೆ. ಅವರೀಗ ಯಾಕೆ ನಮ್ಮ ಮಧ್ಯದಲ್ಲಿ ಇಲ್ಲ, ಅವ್ರ ಹತ್ರ ಮೊಬೈಲ್ಗಳಿಲ್ಲ ಅಥವಾ